ಟೀಮ್ಗಳ ನಡುವೆ ಯುದ್ಧ. ಹೇಗಿದ್ದೀರಾ ಎಲ್ಲರೂ? ಎಲ್ಲರಿಗೂ ಗೊತ್ತು ವೈ ವಿ ಆರ್ ಹಿಯರ್ ಅಂತ. ವೈ ವಿ ಆರ್ ಹಿಯರ್ ಅಂತಂದ್ರೆ ದಿಸ್ ಇಸ್ ಕಮರ್ ಫಿಲ್ಮ್ ಫ್ಯಾಕ್ಟರಿ ಪ್ರೆಸೆಂಟ್ಸ್ ಬಿ ಸಿ ಎಲ್ BCL ಅಲ್ಲಿ ಏನೇನಿದೆ? BCL ಅಲ್ಲಿ ಏನಿದೆ ಅಂತ ಹೇಳಕ್ಕಿಂತ ಮುಂಚೆ ಈಗ BCL ಅಲ್ಲಿ ಎಷ್ಟು ಟೀಮ್ಗಳಿದ್ದಾರೆ, ಆ ಟೀಮ್ ಅಲ್ಲಿ ಯಾರೆಲ್ಲ ಪ್ಲೇಯರ್ಸ್ ಇದ್ದಾರೆ ಅದೆಲ್ಲರ ಇಂಟ್ರೊಡಕ್ಷನ್ ಆಗಿದೆ, ಎಲ್ಲರಿಗೂ ಕೂಡ ಗೊತ್ತು. ಇವಾಗ ಭಯ ಪಾಯಿಂಟ್ ಪ್ರಕಾರ ಬಂದ್ರೆ ಪಾಯಿಂಟ್ ನೀನ್ ನೋಟ್ ಮಾಡು. ಪಾಯಿಂಟ್ ನಂಬರ್ 1 ಇಸ್ ಕ್ರಿಕೆಟ್. ಪಾಯಿಂಟ್ ನಂಬರ್ 2 ಸೆಕೆಂಡ್ ಪಾಯಿಂಟ್ ಬಂದು ಸಿನಿಮಾದಲ್ಲಿ ಇರ್ತಕ್ಕಂಥ ಎಲ್ಲ ಫೈಟ್, ಟ್ರಾಜಿಡಿ, ಡ್ರಾಮಾ, ಕಾಮಿಡಿ ಅವೆಲ್ಲ. These are the 2 points. What is the third point? Third point. ಭಯ ಇದನ್ನ ಹಾಕೊಂಡು ಹಂಗೆ ತಿರುಪತಿಗೆ ಹೋಗ್ಬಿಡು. ಎರಡೇ ಪಾಯಿಂಟ್ ಮತ್ತೆ ಥರ್ಡ್ ಪಾಯಿಂಟ್ ಎಲ್ಲಿಂದ ಬರುತ್ತೆ? ಓನ್ಲಿ 2 points. ಸೂಪರ್ ಮಾ, ವೆರಿ ಸೂಪರ್. ಇವಾಗ ಫಸ್ಟ್ ಮ್ಯಾಚ್ ಯಾರ್ಯಾರಿಗೆ ಅಂತ ಕರೆದ್ಬಿಡೋಣ? ಖಂಡಿತವಾಗ್ಲೂ ಕರೆಯೋಣ. ಸೊ ಮೊದಲನೇ ಟೀಮ್ ನ ಕರೆಸೋಣ. ಲೆಟ್ಸ್ ವೆಲ್ಕಮ್ ಬೆಂಗಳೂರು ಡ್ರ್ಯಾಗನ್. ಚಪ್ಪರ ಶಿಲ್ಲೆ ನಿಲ್ಲದ ಇರಲಿ, ಉಡುಗೊರೆ ಕೊಡುವೆ ಗೆಲುವನ್ನು ನಿಮಗೆ. ಬೆಂಗಳೂರು ಡ್ರ್ಯಾಗನ್ಸ್ ನಾವು, ಆಟದಲ್ಲಿ ಎಂತೆಂದು ನಮ್ದೇನೆ ಗೆಲುವು. 4-6 ಹೊಡೆಯೋದು ಫಿಕ್ಸು, ಕೆಂಪೇಗೌಡರ ಊರಿನ ಕಲಿಗಳು ನಾವು. ಅವ್ರ ಜೊತೆ ಆಪೋಸಿಟ್ ಆಗಿ ಆಡ್ತಾ ಇರೋದು ದಾವಣಗೆರೆ ಲಾಯರ್. ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲ ಸೂಪರ್ ಜೋಶ್ ಅಲ್ಲಿ ಇದ್ದೀರಾ ರೀ. Come on guys. All the best to the whole team and the captain. All the best to the whole team and the captain. ಓಕೆ, ಇಬ್ಬರಿಗೂ ಕೂಡ ಆಲ್ ದಿ ಬೆಸ್ಟ್. ಈಗ ಆದಿ ಅವರೇ, ನಾನು ನಿಮ್ಗೆ ಕೇಳೋದೇನಪ್ಪ ಅಂತಂದ್ರೆ, ಬಂದ ತಕ್ಷಣ ಬ್ರದರ್ಸ್ ತರ ಓ ಅಂತ ಈ ತರ ಹಗ್ ಮಾಡ್ತಾ ಇದ್ದೀರಲ್ಲ, ನೀವಿಬ್ರು ದುಶ್ಮನ್ಗಳು ಇವತ್ತು ಅಂತ ಮರ್ತಿರ್ತ್ಬಿಟ್ರೇನು? ಚಾನ್ಸೇ ಇಲ್ಲ. We are in the same industry, we'll always be brothers. Okay, ಇಂಡಸ್ಟ್ರಿ ಬಿಟ್ಬಿಡಿ ಸರ್, ಮ್ಯಾಚ್ ಮಾತ್ರ ಮಾತಾಡೋಣ. ಇಂಡಸ್ಟ್ರಿ ಆಡ್ತೀವಿ ಬಿಡಿ, ಫೀಲ್ಡ್ ಅಲ್ಲಿ ಆಡ್ತೀವಿ ಬಿಡಿ ಮ್ಯಾಚ್. ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್, ಎಸ್. ಇವಾಗ ಫಾರ್ ಎಕ್ಸಾಂಪಲ್ BCL ಅಂದ್ರೆ ಒಂದು ಕಪ್ ಇರುತ್ತೆ, ಆ ಕಪ್ಗೋಸ್ಕರ ಎಲ್ಲ ಫೈಟ್ ಮಾಡ್ತಿರ್ತೀವಿ. ಸೋತಿ ಟೀಮ್ಗೆ ಸ್ವಲ್ಪ ಸಾಂತ್ವನ ಹೇಳ್ತೀವಿ, ಬಟ್ ಇಲ್ಲಿ ಸಾಂತ್ವನಕ್ಕೆ ಅವಕಾಶನೇ ಇಲ್ಲ, ಬರೀ ಫೈಟ್ ಇರಬೇಕು. ಏನಾರು ಒಂದು ಪನಿಷ್ಮೆಂಟ್ ಕೊಡಬೇಕು. ನೀವು ಕೊಡ್ತೀರಾ, ನಾವು ಕೊಡೋಣ. ಖಂಡಿತ ಫೈಟ್ ಇರುತ್ತೆ, ಬಟ್ ಅದು ಫೀಲ್ಡ್ ಅಲ್ಲಿ ಮಾತ್ರ ಇರುತ್ತೆ. ಫೀಲ್ಡ್ ಅಲ್ಲಿ ಮಾತ್ರ ಇರುತ್ತೆ. ಪನಿಷ್ಮೆಂಟ್ ಏನ್ ಕೊಡ್ಬೇಕು ನೀವೇ ಕೊಟ್ಬಿಡಿ. ಹೌದಾ? ಯಾಕೋ ವರ್ಕೌಟ್ ಆಗಲ್ಲ ಭಯ. ನಾವೇ ಡಿಸೈಡ್ ಮಾಡೋಣ. ಇವ್ರು ಹಗ್ ಮಾಡಿದ್ರು ಗೊತ್ತಾ, ಅವಾಗಲೇ ಗೊತ್ತಾಯ್ತು ನನಗೆ ಅಲ್ವಾ? ಎಕ್ಸಾಕ್ಟ್ಲಿ ಬೆಂದ್ಬಿಟ್ಟಿದೆ ಅಂತ. ಆದ್ರೂ ನನಗನ್ಸ್ತಿರೋ ಪ್ರಕಾರ ನಾನು ಏನು ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ, ಇವರು ಎಲ್ಲ ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ನಂಗೆ ಬೆಂಗಳೂರು ಮೇಲೆ ನಂಬಿಕೆ ಜಾಸ್ತಿ ಮಾಮ್. ನೀನೇನೇ ಹೇಳು. ಅಲ್ಲೋ ಪವರ್ ನೋಡು. ನಿಮಗೆ ಬೆಂಗಳೂರು ಮೇಲೆ ಯಾವ ನಂಬಿಕೆ ಇದೆಯೋ ಅದ್ರ ಡಬಲ್ ನಂಬಿಕೆ ನಮಗೆ ನಮ್ ದಾವಣಗೆರೆ ಮೇಲೆ ಇದೆ. ಮ್ಯಾಟ್ರ್ ಏನ್ ಗೊತ್ತಾ, ದಾವಣಗೆರೆ ಅವರು, ನಾನು ಯಾವ್ದು ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ, ದಾವಣಗೆರೆ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ, ಒಪ್ಕೋತೀನಿ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಆದ್ರೆ ಎಲ್ಲೋ ಒಂದ್ ಸ್ವಲ್ಪ ಡಲ್ ಹೊಡಿತಿದೆ. ಹೌದಾ? ಬೆಂಗಳೂರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಕಾಣಿಸ್ತಿದ್ದಾರೆ. ಈಗ ನೀವು ಹೇಳಿದ್ರಲ್ಲ ಎಲ್ಲೋ ಡಲ್ ಹೊಡಿತಾ ಇದೆ ಅಂತ, ಇಡೀ ಸ್ಟೇಡಿಯಂ ಅಲ್ಲಿ ಎಲ್ಲೋನೇ ಬ್ರೈಟೆಸ್ಟ್ ಕಲರ್ ಸದ್ಯಕ್ಕೆ. ಬೇಡ ಬೇಡ ಬೇಡ, ನಾವ್ ಹೇಳದ್ ಬೇಡ ಬಿಡಿ ಅಶೋಕ. ನಿಮ್ಗೆ ಒಂದ್ ವಿಷಯ ಹೇಳ್ತೀನಿ, ಇಷ್ಟೊಂದು ಪ್ರೀತಿಯಿಂದ ಭಯ ಭಯ ಅಂತ ಕರಿತಿದ್ದೆ. ಹೇಳ್ ಮಾಮ್. ಆದ್ರೆ ಈ ಒಂದು ಮಾತು ಹೇಳಂಗ್ ನೀವು ಮಾಡ್ಬಿಟ್ರಿ. ಏನು? ಶರತ್. ಅಶೋಕ, ಶರತ್ ಏಕವಚನದಲ್ಲಿ ಕಳ್ದಿ ನನ್ನನ್ನು ಕರ್ದಿದ ತಕ್ಷಣ ನೀನ್ ದೂರ ಆಗ್ಬಿಟ್ಟೆ ಕಣ. ನಾನು ಶರತ್, ದಾವಣಗೆರೆ ಲಯನ್ಸ್ ಗೆಲ್ಲೋದ್ ನಾವೇ ಇವತ್ತು. ನಾವೊಂದು ನಮ್ ಕದರ್ನ ಧ್ವನಿ ಮೂಲಕ ಹೇಳ್ಬಿಡೋಣ. ಕಿರ್ಚಿ ಕಾಮಾಜಕ್ಕೆ ನೀವೇನ್ ಕಿರ್ಚೋದು, ಲಯನ್ಸ್ ಕಿರ್ಚೋದು. ಆಕ್ಚುಲಿ ಕೇಳಿಸ್ಕೊಳ್ಳಿ, ಕ್ಯಾಪ್ಟನ್ ಸೈಲೆಂಟ್ ಆಗಿ ಡೀಸೆಂಟ್ ಆಗಿದ್ದಾರೆ ಅಂದ್ರೆ ಒಂದು ಸ್ಟ್ರಾಟಜಿ ಇದೆ, ಮ್ಯಾಚ್ ಗೆಲ್ತೀವಿ ಅನ್ನೋ ಸೂಪರ್ ಕಾನ್ಫಿಡೆನ್ಸ್ ಇದೆ. ನಿಮ್ ಕ್ಯಾಪ್ಟನ್ ಯಾಕೋ ಸೈಲೆಂಟ್ ಅಂಡ್ ಡೀಸೆಂಟ್ ಅಂತ ನನ್ಗೆ ಕಾಣಿಸ್ತಾ ಇಲ್ಲ, ಡಲ್ ಆಗಿ ಕಾಣಿಸ್ತಾವ್ರೆ. 2002 ಅಲ್ಲೇ ಸೂಪರ್ ಫಿಗರ್ ಅಂತ ಪ್ರೂವ್ ಆಗ್ಬಿಟ್ಟವ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅವರು. ಕೇಳಿದಿರಾ empty vessels make more noise ಅಂತ? ಅದೇ ಮಾಡ್ತೀರಾ ನೀವು, ಅವ್ರು ಅದೇ ಮಾಡ್ತಿರೋದು. ಇದಕ್ಕೊಂದು ಟಾಂಗು ನಮ್ಮ ಆದಿ ಅಣ್ಣ ಕೊಡ್ತಾರೆ. ಏನೋ ಇಂಗ್ಲಿಷ್ ಅಲ್ಲಿ ಹೇಳಿದ್ರು ಗೊತ್ತಾಗ್ಲಿಲ್ಲ ಅದಕ್ಕೆ. ನೋಡಿದ್ರಾ, ಹಿಂಗೆ ಬೆಣ್ಣೆ ದೋಸೆಗೆ ಮಾತ್ರ ಲಾಯಕು. ನಾವು ಖಾಲಿ ಪಾತ್ರೆ
ನಾವು ಕಿರ್ಚಲ್ಲ ಗರ್ಜಿಸ್ತೀವಿ ಅಂತ. And ignorance is a bliss. Yes. ಕೆಲಸ ಮಾಡೋಣ. ಅರ್ಥ ಆಗ್ಲಿಲ್ಲ ಬಟ್ ಸೂಪರ್ ಆಗಿತ್ತು. Nice. ಅಶೋಕ ಹಾ, ಇವಾಗ ಇಬ್ರು ಟೀಮ್ ಮೆಂಬರ್ಸ್ ಹತ್ರ ನಾವು ರಿಕ್ವೆಸ್ಟ್ ಮಾಡ್ಕೊಂತಾ ಇದೀವಿ ದಟ್ ಕ್ಯಾಪ್ಟನ್ ಮಾತ್ರ ಇಲ್ಲಿದ್ದು ಮಿಕ್ಕಿದ ಟೀಮ್ ಮೆಂಬರ್ಸ್ ಪ್ಲೀಸ್ ನಿಮ್ಮ ಕ್ಯಾಪ್ಟನ್ಸ್ಗೆ ನಾವು ಟಾಸ್ ಹಾಕಕ್ಕಿಂತ ಮುಂಚೆ ನಿಮ್ಮಿಬ್ರು ಟೀಮ್ಗೂ ಡಿಸಿಷನ್ ಕೊಡೋದಕ್ಕೆ ಅಂತ ಒಬ್ರು ವೈಟ್ ಅಂಡ್ ವೈಟ್ ಅಲ್ಲಿ ಬರ್ತಾರೆ ಏನಂತಾರೆ ಅವ್ರಿಗೆ? ವೈಟ್ ಅಂಡ್ ವೈಟ್ ಅಲ್ಲಿ ಅಂಪೈರ್. Yes, ಅವ್ರು umpire. ಇಲ್ದೆ ಎಲ್ಲಿ Umpire. ಅವ್ರು ಅಕಸ್ಮಾತ್ ಇಲ್ದೆ ಹೋದ್ರೆ ಹಾ. ಇವ್ರಿಬ್ರು ಕಚ್ಚಾಡ್ಕೊಂಡು ಹೊಡೆದಾಡ್ಕೊಂಡು ಆಮೇಲೆ ಒಂದು ಗೆದ್ಬಿಡ್ತೀವಿ. ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನೋದೇ ಇರಲ್ಲ. ನಾವ್ ಗೆದ್ಬಿಡ್ತೀವಿ. ಅಲ್ಲ ಹೇಳಿದ್ದು ಅಲ್ಲ ಜನರಲ್ ಆಗಿ ಹೇಳಿದ್ದು. ಗರ್ಜನೆ ಲಯನ್ಸು ನೆನ್ಪಿರ್ಲಿ. ಡ್ರ್ಯಾಗನ್ಸ್ ಏನ್ ಮಾಡ್ತಾರೆ, ಬೆಂಕಿ ಹಂಗೆ ಸುಟ್ಟ ಹೊಡ್ಬೇಕು. ಎನಿವೇಸ್ ಅದಕ್ಕಿಂತ ಮುಂದೆ ಹೋಗ್ಬಿಡೋಣ. Yes. ಅಂಪೈರ್ ನ ಕರ್ಸೋಣ. ಅಂಪೈರ್ ಹೆಸರು ರಾಘವೇಂದ್ರ ಪ್ರಭು. ಅಂಡ್ ಅಂಡ್ ಅಲ್ಲ, ಅದು ರಾಘವೇಂದ್ರ ಪ್ರಭು ಒಬ್ರೆ. ಹಾ. ಲೆಟ್ಸ್ ವೆಲ್ಕಮ್ ದ ಅಂಪೈರ್ ರಾಘವೇಂದ್ರ ಪ್ರಭು. Yes. ಸರ್ ಎಲ್ಲ ಓಕೆ, ನೀವು ಗಾಡಿ ಓಡಿಸೋ ಹೆಲ್ಮೆಟ್ ಹಾಕಿದ್ರ ಯಾಕೆ? ಯಾಕೆಂದ್ರೆ ಹಾ ಎಲ್ಲ ಹಿರಿಯ ತೆರೆ ಮೇಲೆ ಇರ್ತಕ್ಕಂಥ ಕಳ್ನಟರು, ಹಾ ದೊಡ್ಡ ದೊಡ್ಡ ಕಲಾವಿದರು ಹಾ ಎಲ್ಲ ಇದಾರೆ. ತೆರೆ ಮೇಲೆ ನೋಡ್ತಾ ಇರ್ತೀವಿ ಎಷ್ಟೆಷ್ಟು ಹೊರಡ್ತಾ ಇರ್ತಾರೆ ಅಂತ ಹಾ. ಭಯ ಏನಾದ್ರು ಆಗ್ಬಿಟ್ರೆ ಅಂತ ಓಕೆ ಒಂದು ಭಯಕ್ಕ ಇದು ಹಾಕೊಂಡ್ ಬಂದಿರೋದು. ಸರ್ ಏನು ಟೆನ್ಷನ್ ತಗೋಬಿಡಿ, ಹಾ. ತಲೆ ಸಮೇತ ಕೊಟ್ಬಿಟ್ಟು ಹೆಲ್ಮೆಟ್ ಮಾತ್ರ ಕೊಟ್ಟು. ನೀವೇನ್ ಟೆನ್ಷನ್ ತಗೋಬಿಡಿ ಸರ್. ಏನಂದ್ರೆ ಇಲ್ಲಿ ಅದ್ಭುತವಾದ ಮಜಾ ಇರುತ್ತೆ. ಆಟ ಸ್ಪಾಂಜ್ ಬಾಲು. ನೀವ್ ಆಕ್ಚುಲಿ ಇದನ್ನ ತಲೆಗೆ ಹಾಕೊಳ್ಳೋದಕ್ಕಿಂತ ಬೇರೆ ಎಲ್ಲಿ ಏನ್ ಹಾಕೋಬೇಕಾದ ಹಾಕೊಂಡ್ಬಂದಿದ್ರೆ ಚೆನ್ನಾಗಿರೋದು. ಹೌದು ಸರ್, ಬಾಲಿಂದ ಏಟ್ ಬೀಳಲ್ಲ, ಬ್ಯಾಟಿಂದ ಏನಾದ್ರು ಅದೇ ಬಿತ್ತು ಅಂದ್ರೆ ಆ ಜಾಗಕ್ಕೆ ವಿಕೆಟ್ ಇಂದ ಅದೇ ನಾನು ಅಲ್ವಾ? ಹಾರ್ಡ್ ಆಬ್ಜೆಕ್ಟ್ ಅಲ್ವಾ. ಹಾ ಬೇಜಾರಾಗಿಲ್ಲ ತಾನೆ? ಖಂಡಿತವಾಗಿ ದೇವ್ರ ಹೆಸರು ಇಟ್ಕೊಂಡ್ಬಿಡಿ, ಆಮೇಲೆ ಶಾಪ ಗೀಪ ಕೊಟ್ಬಿಟ್ಟಿರ ನೀವು. ಅವ್ರಿಗೆ ಬೇಜಾರಾಗಿಲ್ಲ ಭಯ, ಹಾ. ಭಯ ಆಗಿದೆ. ಅದಕ್ಕೆ ನೋಡಿ ಕೈ ತೆಗ್ದಿಲ್ಲ. ಹೌದು. ಎನಿವೇಸ್ ನೆಕ್ಸ್ಟ್ ಟಾಸ್ ಹಾಕ್ಬಿಡೋಣ. ಖಂಡಿತವಾಗ್ಲು ಟಾಸ್ ಹಾಕೋದಕ್ಕೆ Yes. ನಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಅದ್ಭುತವಾದ ವ್ಯಕ್ತಿ, ಎಲ್ಲರಿಗೂ ಪರಿಚಯ ಇರುವಂತಹ ವಾಸು ಸರ್ ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಚಪ್ಪಾಳೆ ಅವ್ರಿಗೆ. ನಿಮ್ಮನ್ನ ಇಲ್ಲಿ ಕರೆ ತಂದಿದ್ದು ಟಾಸ್ ಹಾಕಕ್ಕೋಸ್ಕರ. ಇವಾಗ ನೀವು ಟಾಸ್ ಏನೋ ಹಾಕ್ತೀರಾ, ಬಟ್ ಅದು ನಾರ್ಮಲ್ ಕಾಯಿನ್ ಅಲ್ಲ, ಇದೊಂದು ಸ್ಪೆಷಲ್ ಕಾಯಿನ್. ಆ ಕಾಯಿನ್ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟು ಹಾಗೆ ತೋರಿಸ್ತಾ ಆಮೇಲೆ toss ಇರ್ಬಿಡಿ ಹಾಕೋಣ. ಈ ಸ್ಯಾಂಡಲ್ವುಡ್ ನಾಣ್ಯದಲ್ಲಿ ಎರಡು ಮುಖ್ಯವಾದ ವ್ಯಕ್ತಿಗಳಿದ್ದಾರೆ, ಅದನ್ನ ನಿಮಗೆ ಪರಿಚಯ ಮಾಡ್ತೀನಿ. ಇದು ಡಾಕ್ಟರ್ ರಾಜ್ಕುಮಾರ್. Fantastic! ಸರ್ ಹಿಂದಿನ ಮುಖ ಇನ್ನೊಂದು ಯಾರಿರ್ಬೋದು ಹೇಳಿ ದೇವರ ನೀವೇ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣು. ಕನ್ನಡ ಇಂಡಸ್ಟ್ರಿಯ ಇಬ್ರು ದೊಡ್ಡ ಲೆಜೆಂಡ್ಸು. ಇಬ್ರು ಕೂಡ ನಮ್ ಜೊತೆ ದೈಹಿಕವಾಗಿಲ್ಲ ಮಾನಸಿಕವಾಗಿ ಮನಸ್ಸಲ್ಲಿ ಮರ ಮಾಡಿರುವಂತ ವ್ಯಕ್ತಿಗಳನ್ನ ನಾವು ನಾಣ್ಯ ಮಾಡ್ಕೊಂಡಿದೀವಿ. ಸೊ ಅವರ ಒಂದು ನಾಣ್ಯದಿಂದ ಈ ಮೊದಲನೇ ಮ್ಯಾಚಿನ ಟಾಸ್ ನಡೀತಾ ಇದೆ. ಅವರಿಬ್ಬರ ಒಂದು ಆಶೀರ್ವಾದ ಖಂಡಿತವಾಗ್ಲೂ ಈ ಒಂದು BCL ಅದ್ರ ಮೇಲೆ ಖಂಡಿತವಾಗ್ಲೂ ಇದ್ದೇ ಇದೆ. ಎಸ್ So, go ahead. ಕ್ಯಾಪ್ಟನ್ಸ್. ಅಂಡ್ ರಘು ಮುಖರ್ಜಿ ಅವರು ಟಾಸ್ ಗೆದ್ದಿಲ್ಲ, ಕಾಲ್ ಮಾಡೋದಕ್ಕೆ ಗೆದ್ದಿದ್ದಾರೆ. ಸೊ ರಘು ಮುಖರ್ಜಿ ಇಸ್ಕೊಂಡು ಕಾಲ್. Dr. Raj. ಅಣ್ಣವರು ಮಾಮ್ ನಾಪ್ಕ ಇಟ್ಕೊ ನೀನು. ಹಾ. ಟಾಸ್ ಬಹಳ ಇಂಪಾರ್ಟೆಂಟು, ಟಾಸ್ ಬಹಳ ಇಂಪಾರ್ಟೆಂಟು. ಬಿಡ್ಡ ಅವರು ವಿಷ್ಣುವರ್ಧನ್ ಅವ್ರನ್ನ ಹೇಳಿದ್ದಾರೆ. ಹೌದು, ವಿಷ್ಣುವರ್ಧನ್ ಅವರೇ ಬರೋದು. ಅಣ್ಣವರೇ ಬರೋದು. ವಿಷ್ಣುವರ್ಧನ್ ಅವ್ರು ಬರೋದು. ಇಬ್ರು ಬರ್ಲಿ, ಆದ್ರೆ ಮ್ಯಾಚ್ ಗೆಲ್ಲೋದು ಅಣ್ಣವ್ರ ಟೀಮು, ಇಲ್ಲ ಅಮ್ಮ, ಅಣ್ಣವ್ರ ಟೀಮು, ಬೆಂಗಳೂರು ಟೀಮು. ಇದೆಲ್ಲ ಜಾಸ್ತಿ ಆಯ್ತು. ಅಣ್ಣವ್ರ ಟೀಮ್ ಗೆಲ್ಲೋದು. ಕಹಾನಿ ಬಟ್ ಇಷ್ಟು, ಓಹೋ. ಕಹಾನಿ ಬಟ್ ಇಷ್ಟು ಟ್ವಿಸ್ಟ್ ಎಲ್ಲ ಮಾಡಂಗಿಲ್ಲ. Yes! Wow! ರಘು ಏನ್ ಗೊತ್ತಾ ಮಾಮ್, ಟಾಸ್ ಗೆದ್ದಿದ್ದು ಬ್ಯಾಂಗ್ಳೂರ್ ಡ್ರ್ಯಾಗನ್ಸ್. ಟಾಸೇ ಗೆದ್ದಾಯ್ತು, ಮ್ಯಾಚ್ ಗೆದ್ದಂಗೆ ಲೆಕ್ಕ. ಬರಲ್ಲ? ಟಾಸ್ ಗೆದ್ರೆ ಅದು ಮ್ಯಾಚ್ ಗೆದ್ದಂಗ ಅಲ್ಲ, ಅದನ್ನ ತಿಳ್ಕೊಳ್ಳಿ. ಮತ್ತೆ ಆಡೋಣ. ಆಡೇ ಬಿಡೋಣ. ಬ್ರದರ್ ಡಿಸಿಷನ್. ಇವ್ರ ತಂಡಕ್ಕೆ ಬ್ಯಾಟಿಂಗ್ ಫಸ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಲೆಟ್ ದಮ್ ಬ್ಯಾಟ್ ಅಂಡ್ ವಿ ಗೋ ಟು ಫೀಲ್ಡ್. ಸೂಪರ್. ನಾವು ಫಸ್ಟ್ ಡ್ರ್ಯಾಗನ್ಸ್ ಹೆಂಗ್ ಗೊತ್ತಾ, ನಾವು ಟಾರ್ಗೆಟ್ ತಗೊಂಡು ಹುಡ್ಕೊಂಡು ಹೊಡಿತೀವಿ ಬಾಲ್ನ ಅಂತ ಹೇಳಿದ್ರು. ಹೌದಾ? ನೋಡೇ ಬಿಡೋಣ. ಸೋಲೋ ಡಿಸಿಷನ್ ತಗೊಂಡಿದ್ದೀರಾ, ಕಂಗ್ರಾಚುಲೇಷನ್ಸ್. ನಾವು ಬಿಟ್ಕೊಟ್ಟು ಹೊಡಿತೀವಿ. ಎನಿವೇಸ್ ವಾಸು ಸರ್, ಥ್ಯಾಂಕ್ ಯು ಸರ್. ಅಂಪೈರ್ಸ್ ನೀವು ಹೊರಡೋಂಗಿಲ್ಲ, ಹೆಲ್ಮೆಟ್ ಆ ಕಡೆ ಎತ್ತಿಟ್ಟಿರ್ತೀನಿ. ನಾನು ಹೇಳಿದೆ ಗಾರ್ಡು ಅದನ್ನ ಹಾಕೊಂಡು ಸೀದಾ ಅಂಪೈರಿಂಗ್ ಮಾಡಿ ಸರ್. ಬನ್ನಿ ಸರ್. Yes. ಓಕೆ ಟೀಮ್ಸ್ ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ಗುಡ್ ಲಕ್. ಟೀಮ್ಗಳ ನಡುವೆ ಯುದ್ಧ, ಎಲ್ರೂ ಎದುರಿಸಿ ನಿಂತವನ್ ಮಾತ್ರ ಗೆದ್ದ. ಅಣ್ಣಯ್ಯ, ಇದು ಬಾಕ್ಸ್ ಕ್ರಿಕೆಟ್ ಲೀಗ್.
Good luck to my Bengaluru team. Good luck, guys. Good luck, guys. Good luck. Good luck. Good luck. Keep going. Keep going. ಡ್ರ್ಯಾಗನ್ಸ್ ನಾವು ಆಟದಲ್ಲಿ ಎಂದೆಂದು ನಮ್ದೇನೆ ಗೆಲುವು 4-6 ಹೊಡೆಯೋದ್ ಫಿಕ್ಸು ಕೆಂಪೇಗೌಡರ ಊರಿನ ಕಲಿಗಳು ನಾವು ಅಶೋಕ ಈ ಎರಡು ಜಡೆ ಸೇರಿದ್ರೆ ಬಹಳ ಕಷ್ಟ ಅಲ್ವಾ ಓ ಬಹಳ ಕಷ್ಟ ಅದಕ್ಕೆ ಅವ್ರು ಬೇಜಾನ್ ಗಾಸಿಪ್ ಜಾಸ್ತಿ ಅವ್ರು ಬೇಜಾನ್ ಮಾತಾಡ್ತಾರೆ ಅಂತ ನಾವ್ ಎಲ್ಲೇ ತಕ್ಕಿವಿ ಅವ್ರನ್ನ ಎಲೆ ತಕ್ಕಿದೀವಿ ಕಾಮೆಂಟ್ರಿ ಬಾಕ್ಸ್ಗೆ ಎಸ್ ಎಲ್ಲಿದ್ದಾರೆ ಎಸ್ ಕಾಮೆಂಟ್ರಿ ಬಾಕ್ಸ್ ಅಲ್ಲಿದೆ ಲೆಟ್ಸ್ ವೆಲ್ಕಮ್ ರಾಪಿಡ್ ರಶ್ಮಿ ಹಾಗೂ ಟಿಂಪಲ್ ರಶ್ಮಿ ನೀನು ನಾನು ನೀನೇ ನಾನು ಯಾರು ನೀನ್ ಯಾರು ಅಯ್ಯೋ ನೀನು ರಶ್ಮಿ ಅಂದ್ಮೇಲೆ ನಾನು ರಶ್ಮಿನೇ ಸಿಕ್ಕಾಪಡೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ಯಾ ಬಟ್ ಈ ಕನ್ಫ್ಯೂಷನ್ ನಮ್ ಜೊತೆ ನಾನು ರ್ಯಾಪಿಡ್ ಆಗ್ತೀನಿ ನೀನ್ ರಶ್ಮಿ ಆಗು ಅಂತೂ ಇಂತೂ ನಮ್ಮ ಬ್ಯಾಂಗ್ಳೂರ್ ಡ್ರ್ಯಾಗನ್ಸ್ ಹಾಗೆ ನಮ್ಮ ದಾವಣಗೆರೆ ಲಯನ್ಸ್ ರೆಡಿ ಆಗಿದ್ದಾರೆ ಅಂಡ್ BCL ನ ಮೊದಲನೇ ಮ್ಯಾಚ್ ಅಂಡ್ ರ್ಯಾಪಿಡ್ ಆಗಿ ಎಲ್ಲರೂ ರನ್ಸ್ ಮಾಡ್ಲಿ ಅಂತ ಏನಂತೀರಾ? ಡೆಫಿನೆಟ್ಲಿ ನಮ್ಮ ಆಡಿಯನ್ಸ್ ಸ್ವಲ್ಪ ನಾಯ್ಸ್ ಅನ್ನ ಮಾಡಿ ಪ್ಲೀಸ್ ಮೇಕ್ ಸಮ್ ನಾಯ್ಸ್. ಬೌಲಿಂಗ್ ಅನ್ನ ಮಾಡ್ತಾ ಇದೀಗ ಸಾಜಿದ್ ಬೆಂಗಳೂರು ತಂಡದಿಂದ ವೈಡ್ ಅಂಪೈರ್ ವೈಡ್ ಅಂತ ಕೊಟ್ಬಿಟ್ಟಿದ್ದಾರೆ. BCL ಸ್ಯಾಂಡಲ್ವುಡ್ ಮೊದಲ ಮ್ಯಾಚ್ ಇದೀಗಷ್ಟೇ ಶುರು ಆಗಿದೆ. ಮತ್ತೊಂದು ವೈಡ್ ಬಂದಿದೆ ಬೆಂಗಳೂರು ತಂಡದಿಂದ. ಸಾಜಿದ್ ಅವರು ಆಗ್ಲೇ ಮೊದಲನೇ ಓವರಲ್ಲಿ 3 ವೈಡ್ಗಳನ್ನ ಹಾಕಿ ಬಹಳ ಪ್ರೆಷರ್ ಅನ್ನ ಎದುರಿಸ್ತಾ ಇದ್ದಾರೆ ಸದ್ಯದಲ್ಲಿ. ರಘು ಮುಖರ್ಜಿ ಅವರು ಏನೋ ಅಲ್ಲಿ ಒಂದು ಸೀಕ್ರೆಟ್ ಹೇಳ್ತಾ ಇದ್ದಾರೆ ಹೆಂಗ್ ಮಾಡ್ಬೇಕು ಹಾಕ್ಬೇಕಂತ. ಇದೀಗ ನಮ್ಮ ಲಯನ್ಸ್ ತಂಡದ ಸ್ಕೋರ್ ಆಗಿದೆ 10 ರನ್ಸ್ ಡೈರೆಕ್ಟ್ ಆಗಿ ಸುನಿಲ್ ಅವರು ಡೈರೆಕ್ಟ್ ಆಗಿ ಕಾಮೆಂಟೇಟರ್ಸ್ ಕಡೆಗೆ ಏನ್ ಮಾಡಿದ್ದಾರೆ? ಇನ್ನು ಮೊದಲನೇ ಓವರ್ ಚಾಲ್ತಿನಲ್ಲಿದೆ. ಬೆಂಗಳೂರು ಇದೀಗ ಒಂದ್ ಸ್ವಲ್ಪ ಫಾರ್ಮ್ ಬರ್ತಾ ಇದ್ದಾರೆ. ವಾಟ್ ಅ ಮಿಸ್, ಸಚ್ ಅನ್ ಇಂಪಾರ್ಟೆಂಟ್ ವಿಕೆಟ್ ಮಿಸ್ ಮಾಡ್ಬಿಟ್ರು ಬೆಂಗಳೂರು ಅವರು. ಇಟ್ಸ್ ಓಕೆ, ವೆಲ್ ಟ್ರೈಡ್ ಅಂತ ಕ್ಯಾಪ್ಟನ್ ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡ್ತಾ ಇದ್ದಾರೆ. ವೆರಿ ವೆಲ್ ಟ್ರೈಡ್. ಸುನಿಲ್ ಕುಮಾರ್ ಅವರ ಕಂಪೋಸರ್ ಅನ್ನ ತಗೊಳ್ತಾರೆ ಈಗ ಸದ್ಯಕ್ಕೆ. ಇನ್ನು ಮೊದಲನೇ ಓವರ್ ಚಾಲ್ತಿನಲ್ಲಿದೆ. ಒಂದೇ ಒಂದು ಬಾಲ್ ಬಾಕಿ ಇದೆ. ಫಸ್ಟ್ ಓವರ್ ಮುಗಿದಿದೆ. ಈಗ ಶೋಭರಾಜ್ ಅವ್ರು ಬಂದಿದ್ದಾರೆ ಬ್ಯಾಟಿಂಗ್ ಮಾಡಕ್ಕೆ. ನವನೀತ್ ಅವರು ಫಸ್ಟ್ ಬಾಲೇ ವೈಡ್ ಹಾಕ್ಬಿಟ್ಟಿದ್ದಾರೆ ಶೋಭರಾಜ್ ಅವರಿಗೆ. ಲಯನ್ಸ್ 4 ಹೊಡೆದಿದ್ದಾರೆ. ಆಡಿಯನ್ಸ್ ಕಮ್ ಆನ್, ದಟ್ಸ್ ಅ ಬಾಲ್. ಮಿಡ್ ವಿಕೆಟ್ ಕಡೆಗೆ ಬಂದ ಬಾಲ್. ರ್ಯಾಪಿಡ್ ಕರೆಕ್ಟ್ ಆಗಿ ಹೇಳಿದೆ ನೋಡು, ಹೆಂಗೆ ಎದ್ದು ಚಚ್ ಬಿಸಾಕ್ತಾ ಇದಾರೆ. ಪರವಾಗಿಲ್ಲ, ಅವಾಗ ಮಧ್ಯೆ ಈ ತರದೊಂದು ಬಾಲ್ ಮಿಸ್ ಆಗ್ತಾ ಇರ್ಬೇಕು. ಅವಾಗಲೇ 6-4 ಹೋಗೋದು ನಮ್ಮ ಟೀಮ್ಗೆ ಅಲ್ವಾ? ರ್ಯಾಪಿಡ್. ರಮ್ಯಾ ಸೂಪರ್ ಫೀಲ್ಡಿಂಗ್ ತೋರಿಸಿದ್ರು. ಹೆಣ್ಮಕ್ಳು ಸ್ಟ್ರಾಂಗ್ ಗುರು. ಏನ್ ಒಂದ್ ಸ್ಲಿಪ್ ಕಡೆ ಒಂದ್ ಬಾಲ್ ಹೋಗಿದ್ದು ಫೀಲ್ಡ್ ಮಾಡಿದೆ. ನೀನ್ ಆಗ್ಲೇ ಹೋಗ್ಲಕ್ ಶುರು ಮಾಡಿದೆ. ಇನ್ನು ಮ್ಯಾಚ್ ಬಾಕಿ ಇದೆ, ನೋಡೋಣ ಬಾ. ಇಲ್ಲ, ಹೆಣ್ಮಕ್ಳು ನಾವು ಪ್ರೋತ್ಸಾಹಿಸ್ಬೇಕಪ್ಪ. ಖಂಡಿತ ಒಳ್ಳೆ ಕ್ರಿಕೆಟ್ ಅನ್ನ ಪ್ರೋತ್ಸಾಹಿಸ. ಕರೆಕ್ಟ್. ಮತ್ತೆ ಗುಡ್ ಫೀಲ್ಡಿಂಗ್. ಇಲ್ಲಿಗೆ ನವನೀತ್ ಅವರ ಓವರ್ ಮುಗಿದಿದೆ. ಸದ್ಯಕ್ಕೆ 28 ರನ್ಗಳನ್ನು ಸ್ಕೋರ್ ಮಾಡಿದ್ದಾರೆ ನಮ್ಮ ದಾವಣಗೆರೆ ಟೀಮ್. 2ನೇ ಓವರ್ ಕಂಪ್ಲೀಟ್ ಆಗಿದೆ. 12 ಎಕ್ಸ್ಟ್ರಾಸ್ ಇಂದ 28 ಸ್ಕೋರ್ ಮಾಡಿದ್ದಾರೆ. 2 ರನ್ಸ್. ಮೋಹಿತ್ ಅವರು ಮೊದಲನೇ ಬಾಲಲ್ಲೇ 2 ರನ್ಸ್ ಕೊಟ್ಟಿದ್ದಾರೆ. ವೈಡ್ ಬೆಂಗಳೂರು ಡ್ರ್ಯಾಗನ್ಸ್ ತಂಡದಿಂದ. ಆಕ್ಚುಲಿ ಈ ಪಿಚ್ಚೇ ವೈಡ್ ಪ್ರೋ ಪಿಚ್ಚಾ ಅಥವಾ ಈ ಬಾಲ್ ಹೊಸದು ಆಟ ಹೊಸದು ಏನನ್ನು ಅರ್ಥ ಆಗ್ತಲ್ಲ ನಮಗೆ. ನಾವು ಫೀಲ್ಡ್ ಹೋದ್ರೇನೆ ಗೊತ್ತಾಗೋದು ರ್ಯಾಪಿಡ್. ಕ್ಯಾಚ್ ಇಟ್. ವಾವ್, ಫೀಲ್ಡಿಂಗ್. ಮಚ್ ನೀಡೆಡ್ ವಿಕೆಟ್ ಅನ್ಸುತ್ತೆ. ಪ್ಲೇಯರ್
ಆಫ್ 3 ಓವರ್ಸ್. ಅಬ್ಸಲ್ಯೂಟ್ಲಿ. ಫಸ್ಟ್ 4 ಓವರ್ಸ್ ಒಳಗಡೆ ಒಂದು ಲೇಡಿ ಬೌಲರ್ ಬರಲೇಬೇಕು. ಇದೀಗ ಇಳಿದಿರೋದು ಸೋನು ಅವರು ವೈಡ್ ಹಾಕ್ಬಿಟ್ರು. ಸೋನು ಆಕ್ಚುಲಿ ಜರ್ಸಿನಲ್ಲಿ ಶಾನ್ಸಿ ಅಂತ ಇದ್ರು, ಅವ್ರ ಹೆಸರು ಸೋನು. ಓಯ್ ಗುಡ್ ಬಾಲ್. ಓ ಕ್ಯಾಚ್ ಇಟ್. 41 ರನ್ ಸ್ಕೋರ್ ಮಾಡಿದ್ದಾರೆ ಈಗ. 41. ಸೂಪರ್ 6 ಹೊಡ್ಬಿಟ್ಟಿದ್ದಾರೆ ಶೋಭರಾಜ್ ಅವರು. ಅಬ್ಸಲ್ಯೂಟ್ಲಿ. ನಮ್ಮ ಲಯನ್ಸು ಓಲೈ ಕ್ಯಾಚ್ ಇಟ್, ಕ್ಯಾಚ್ ಇಟ್. That's a wicket. Come on, Neetu. Neetu. Hey. Wow. Hey, catch it. Another wicket. But ಇಲ್ಲಿ ಸೆಲೆಬ್ರೇಷನ್ಗೆ ಅವಕಾಶ ಇಲ್ಲ, ಯಾಕೆಂದ್ರೆ ಅದು ಅಂಪೈರ್ ನೋ ಬಾಲ್ ಅನ್ನು ಕೊಟ್ಟಿದ್ದಾರೆ. That's a no ball. ಬಾಲ್ ಕೊಟ್ಟಿದ್ದಾರೆ ಬೆಂಗಳೂರು ಡ್ರ್ಯಾಗನ್ಸ್. ಇಟ್ಸ್ ಅ ನಾಟ್ ಔಟ್. ಐ ಥಿಂಕ್ ಇವಾಗ ನಮ್ಮ ಹೆಣ್ಮಕ್ಳಿಗೆ ಅರ್ಥ ಆಗುತ್ತೆ ಲೈನ್ ಇಂಪಾರ್ಟೆನ್ಸ್ ಅಲ್ಲ ಕ್ರಿಕೆಟ್ ಅಲ್ಲಿ. ಇದು ಫ್ರೀ ಹಿಟ್, ಹಂಗಾಗಿ ನೀತು ಅವರು ಟೇಕ್ ಅ ಚಾನ್ಸ್. ಕಮ್ ಆನ್, ಇಬ್ರು ಕದ ತೋರಿಸ್ತಾರ. ಕ್ಯಾಚ್. ನವನೀತ್ ಅವ್ರಿಗೆ ಕೈಗೆ ಬಂದಿದ್ದು ಬೆಣ್ಣೆ ಬಾಲು. ಸಿಕ್ಕಾಪಟ್ಟೆ ಮಿಸ್ ಫೀಲ್ಡಿಂಗ್ ಆಗ್ತಾ ಇದೆ ಬೆಂಗಳೂರು ಡ್ರ್ಯಾಗನ್ಸ್ ಕಡೆಯಿಂದ. 4 ಓವರ್ಸ್ ಮುಗಿದಿದೆ, 2 ವಿಕೆಟ್ಸ್ ಹೋಗಿದೆ ಅಂಡ್ ಎಕ್ಸ್ಟ್ರಾಸ್ 22. ಬೌಲಿಂಗ್. ನವನೀತ್ ಅವರು ಇದೀಗಷ್ಟೇ 5th ಓವರ್ಗೆ ಬಂದಿದ್ದಾರೆ. That's a 6. ರೀಪ್ಲೇ ನೋಡಿದ ನಂತರ ಕುಮಾರ್ ಅವರು ಏನ್ ಚೆನ್ನಾಗಿ ಬ್ಯಾಟ್ ಇರ್ತಾರೆ ಅಂತ ಗೊತ್ತಾಯ್ತು. ವೈಡ್. ಎದುರಾಳಿ ತಂಡದಿಂದ ಆಸ್ ಆಫ್ ನಾವು ದಾವಣಗೆರೆ 60 ರನ್ಸ್ ಅನ್ನು ಸ್ಕೋರ್ ಮಾಡಿದ್ದಾರೆ. ಹಾಗಾಗಿ ಸುಮಂತ್ ಅವರು ಫೀಲ್ಡಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇನ್ನು ಟೀಮ್ಗಳ ನಡುವೆ ಯುದ್ಧ, ಎಲ್ರಿಗೂ ಎದುರಿಸಿ ನಿಂತವನ್ ಮಾತ್ರ ಗೆದ್ದ. ಅಣ್ಣಯ್ಯ. ಫೈನಲಿ ಮೊದಲನೇ ರನ್ ಅನ್ನ ಓಡಿ ತಗೊಂಡಿದ್ದಾರೆ ಲಯನ್ಸ್ ಅವರು. ಅದ್ರ ನಾವು ನಮ್ಮ ದಾವಣಗೆರೆ ಟೀಮ್ 70 ರನ್ಸ್ ಅನ್ನು ಸ್ಕೋರ್ ಮಾಡಿದ್ದಾರೆ. 5ನೇ ಓವರ್ ಮುಗಿದಿದೆ, 3 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಓಹೋ, ಕ್ಯಾಪ್ಟನ್ ಜಗದೀಶ್ ಅವ್ರು ಓವರ್ ಮಾಡ್ಬೇಕಂತ ಇವರು ಚಾಲೆಂಜ್ ಮಾಡಿರೋದು 15 ರನ್ನು, 15 ರನ್ಸ್, 1-5. That's a 6. ರನ್ಸ್ ಚಾಲೆಂಜ್ ಅಲ್ಲಿ 6 ಬಂದಿದೆ. ಅಂದ್ರೆ ಬೇಕಾಗಿರೋದು 9 more runs. ನೀತು ಅವ್ರ ಕೈನಲ್ಲಿ ಪರ್ಕೆ ಹಿಡಿದವರೋ ಎಲ್ಲೋ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ನೋಡಿ ಬ್ಯಾಟ್ ಹಿಡಿದಾರೆ. ಈ ಕಡೆ ಬೌಲರ್ ಯಾರು ನೋಡಿಲಿ, ಅದ್ವಿತಿ ಶೆಟ್ಟಿ ಅವರೇ ನೋಡೋ ಒಳ್ಳೆ ವಿಕೆಟ್ ಇದ್ದಂಗಿದ್ದಾರೆ. ಮಾಡ್ತಾರೆ. ಓವರ್ಸ್ ಅಲ್ಲೂ ಕೂಡ ಒಂದು ಫಿಮೇಲ್ ಬೌಲರ್ ಇರ್ಬೇಕನ್ನೋದು BCL ರೂಲ್. ಇಟ್ಸ್ ಅ ನೋ ಬಾಲ್. ಫ್ರೀ ಹಿಟ್. ಈಗ ನೋ ಬಾಲ್ ಆಗಿದೆ. ಪ್ಲಸ್ 6. 7 ರನ್ಸ್ ಅನ್ನ ಕೊಟ್ಟಿದ್ದಾರೆ. ಕಮಾನ್ ಅದ್ವಿತಿ.
ಕ್ಯಾಚ್ ಇಟ್ ವಿಕೆಟ್. ಅಲ್ಲ ಅವ್ರು ನೋಡಿದ್ರೆ ಆ ರೇಂಜ್ ಆ ಬಾಡಿ, ಇವ್ರು ನೋಡಿದ್ರೆ ಈ ತರ ಬಾಡಿ, ಇವ್ರು ನೋಡಿದ್ರೆ ಅವ್ರನ್ನ ಎದುರಿಸ್ಬಿಟ್ರಲ್ಲ. ಎಲ್ಲರೂ ಟಾಮ್ ಅಂಡ್ ಜೆರ್ರಿ ಗೇಮ್ ತರ ಇರ್ಲಿಲ್ವಾ ಅದು? ಅಡ್ಡೇಟ್ ಮೇಲೆ ಗುಡೇಟ್ ಅಂತ ಎತ್ತಿದ್ರು ಒಂದ್ಸಲ. ಅಲ್ಲ ಆದ್ರೂ ನೀತು ಅವರು ಬರೀ 6 ರನ್ಸು. ವಿನಯ್ ಕುಮಾರ್ ಅವ್ರೀಗ ಮುಂದಿನ ಎದುರಾಳಿ. ನೋಡೋಣ ಹೆಂಗ್ ಆಟ ಆಡ್ತಾರೆ ಅಂತ. ಹುಡುಗ ನೋಡಕ್ಕಿನ್ನು ಎಳೆದು ಒಂದ್ಸಲ. ಸೂಪರ್ ಬರ್ತಿದಾಗೆ. ಏನೇ ಇದು ನೆಟ್ಟಿಗೆ ಮೀಸೆನೂ ಬಂದಿಲ್ಲ, ಗಡ್ಡ ಅಂತೂ ಮೊದಲೇ ಇಲ್ಲ. ಬ್ಯಾಟ್ ನೋಡಿದ್ರೆ ಹೆಂಗೆ ಎತ್ತಾರಲ್ಲ. ಅಯ್ಯೋ ಎಕ್ಸ್ಟ್ರಾಸ್ ನೋಡು, 35 ಎಕ್ಸ್ಟ್ರಾಸ್ ಅಂತೆ. ಚಚ್ಚಿದ್ರು. ಸೂಪರ್ ಆದಂತ 4ನ ಬಾರಿಸ್ತಾ ಚಚ್ಚಿದ್ರು ಸುಮ್ಮನ್ ಅವರು ಹಂಗೆ ಸ್ಟ್ರೇಟ್ ಹಂಗೆ. ಎತ್ತೋ ಕ್ಯಾಚ್. ಥರ್ಡ್ ಅಂಪೈರ್ ಕೊಟ್ಟಿದ್ದಾರೆ, ನೋಡೋಣ. ದಟ್ ವಾಸ್ ಅ ಸೂಪರ್ ಶಾಟ್. ಮೇಲ್ ಹೋಗಿದೆ ಸೀದಾ ಸೀಲಿಂಗ್ ಟಚ್ ಆಗಿ ಬಿದ್ದು ಎಲ್ಲ ಸ್ಟೇಡಿಯಂ ಎಲ್ಲ ಕಿತ್ಕೊಂಡು ಬಂದು. ಇಲ್ಲ ಇಲ್ಲ ರನ್ಔಟ್ ಇಲ್ಲ. ಐ ಥಿಂಕ್ ಬಂದ್ಬಿಟ್ಟಿದ್ದಾರೆ. ಐ ಥಿಂಕ್ ಇಸ್ ಕ್ಷೇತ್ರಕ್ಕೆ ಬಂದ್ಬಿಟ್ಟಿದ್ದಾರೆ. ಕ್ಲಿಯರ್ ನಾಟ್ ಔಟ್ ಐ ಥಿಂಕ್ ಅಲ್ವಾ? ಒಂದು ವಾರದ ಮುಂಚೆನೆ ಮನೆಗೆ ಬಂದ್ಬಿಟ್ಟಿದ್ದಾರೆ ಅವರು. ಬೆಂಗಳೂರು ಅವ್ರು ಲೇಟ್ ಆಯ್ತು ಅನ್ಸುತ್ತೆ, ಟ್ರಾಫಿಕ್ ಜಾಮು ಬೆಂಗಳೂರಲ್ಲಿ. ಸೀದಾ ದ ಮೊಮೆಂಟ್ ಅಲ್ಲಿ ಬ್ಯಾಟ್ ಟಚ್ ಆಗಿದ್ಯಾ ಇಲ್ವಾ ನೆಲಕ್ಕೆ, ಏರಲ್ಲಿ ಇದೆಯಾ ಬ್ಯಾಟು? ಐ ಥಿಂಕ್ ಇಟ್ಸ್ ದೇರ್. ಯಾ ಇಟ್ಸ್ ಔಟ್. ನೋಡೋಣ. ಬ್ಯಾಟ್ ಇಸ್ ಇನ್ ದಿ ಏರ್. ಇಟ್ಸ್ ಔಟ್. ಓಕೆ, ಈಗ ಕ್ಯಾಪ್ಟನ್ನೇ ಬರ್ತಾ ಇದ್ದಾರೆ ಫೀಲ್ಡಿಗೆ. ಆದಿ ಲೋಕೇಶ್ ಅವರು, ಸುಮನ್ ಅವರು 40 ರನ್ಸ್. ವಾವ್, ಒಳ್ಳೆ ಹಾಫ್ ಸೆಂಚುರಿನ ಸ್ಕೋರ್ ಮಾಡ್ತಾರ ಸುಮನ್. ವೆಲ್ ಟ್ರೈಡ್. ಇನ್ನು 2 ಓವರ್ ಬಾಕಿ ಇರೋದು. 5 ವಿಕೆಟ್ ನಷ್ಟಕ್ಕೆ ಎಕ್ಸ್ಟ್ರಾಸ್ 39 ಕೊಟ್ಟಿದ್ದಾರೆ. ನಮ್ಮ ಬಿಡ್ಡ ಅವರು ಅಂಡ್ ಶಶಿ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಟ್ರೈ ಮಾಡಿದ್ರು ಕೂಡ ಕ್ಯಾಚ್ ಹಿಡಿಯಕ್ಕೆ ಅದನ್ನ. ಆದ್ರೆ ಬರೀ ಸ್ಟಂಟ್ ಆಗೋಯ್ತದು, ಕ್ಯಾಚ್ ಆಗ್ಲಿಲ್ಲ. ಟ್ರೈ ಮಾಡಿದ್ರು ಪಾಪ ಸುಂದರ್. That's a 6. Catch it. Oh, fielding. Uppa. Sajid. Come on, Sajid. Bowling. Oh, come on ಅನ್ನಕ್ಕೆ ಓವರ್ ಮುಗಿದೋಗ್ಬಿಟ್ಟಿದೆ. ಆಸ್ ಆಫ್ ನಾವು ದಾವಣಗೆರೆ ಟೀಮ್ 146 ರನ್ಸ್ಗಳನ್ನ ಸ್ಕೋರ್ ಮಾಡಿದ್ದಾರೆ. 9 ಓವರ್ಗಳಾಗಿದೆ. ಇನ್ನೊಂದೇ ಒಂದು ಓವರ್ ಬಾಕಿ ಇದೆ. ಒಂದು ಲಾಸ್ಟ್ ಓವರ್ ಅಂಡ್ 5 ವಿಕೆಟ್ಗಳು ಇನ್ನು ಬಾಕಿ ಇದೆ. ಶಾಜಿ ಅವರು ಸುಮನ್ at 46. ಅವರ ವಯಸ್ಸು ಎಷ್ಟು ಗೊತ್ತಿಲ್ಲ, ಬಟ್ ಅವರ ಸ್ಕೋರ್ ಮಾತ್ರ 46. That's a six and ಇದರೊಂದಿಗೆ ಹಾಫ್ ಸೆಂಚುರಿ. Absolutely. Suman at 52. Come on, audience. ಹೊಡೆದ್ರಲ್ಲಿ. ಎರಡು ಬಾಲಿನ ಆಟ ಇನ್ನು ಮುಗಿದಿದೆ. ಹೊಡೆದ್ರಲ್ಲಿ. ದಾವಣಗೆರೆ ಲಯನ್ಸ್ 178 for loss of 5 wickets.
ಅಂಡ್ 10 ಓವರ್ ಆಯ್ತು ಅಂಡ್ 44 ಎಕ್ಸ್ಟ್ರಾ. ಇಮ್ಯಾಜಿನ್ ರಶ್ಮಿ 4 ಆ 44 ಇರ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ 134 ಸ್ಕೋರ್ ಬಂದು ನಿಂತಿರ್ತಿತ್ತು. ಎನಿವೆ ಅಂತೂ ಇಂತೂ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ದಾವಣಗೆರೆ ಈ ಒಂದು ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅಂಡ್ ಈ ಸ್ಕೋರ್ ಅನ್ನ ಬೆಂಗಳೂರು ಹೆಂಗ್ ಟ್ಯಾಕಲ್ ಮಾಡತ್ತೆ ಅಂತ ಯಾವೆಲ್ಲ ದಾಂಡಿಗರು ಬರ್ಬೋದಿಲ್ಲ. ಟ್ಯಾಕಲ್ ಮಾಡೋದಕ್ಕೆ ದಾವಣಗೆರೆ ಅವ್ರು ಒಂದಷ್ಟು ವೈಡ್ ಹಾಕೊಡ್ಬೇಕೇನೋ ಮೋಸ್ಟ್ಲಿ. ಆಕ್ಚುಲಿ ವೈಡ್ ಅನ್ನೋದು ಬರೀ ಬೆಂಗಳೂರು ಪ್ರಾಬ್ಲಮ್ ಅಥವಾ ಇವನ್ ದಾವಣಗೆರೆನವ್ರದ್ದು ಅಥವಾ ಪಿಚ್ ಪ್ರಾಬ್ಲಮ್ ಅಲ್ವಾ ಅದನ್ನ ಸಮಯ ಹೇಳತ್ತೆ. ಬಟ್ ಈಗ ಸ್ಟ್ರಾಟಜಿ ರೆಡಿ ಮಾಡ್ಕೋತಾ ಇದಾರೆ ಎಲ್ಲಾ ಟೀಮ್ಸ್ ಅವರು. ಮಿಸ್ಟರ್ ಶರತ್, ಹೇಳು ಮಿಸ್ಟರ್ ಅಶೋಕ್. ನನ್ನ ಹೆಸರನ್ನ ಅದು ಹೆಂಗಾರು ಹೇಳ್ತೀರಿ ನಿಮ್ಮ ಬಾಯಲ್ಲಿ, ಹೇಳ್ಬಾರ್ದು ನೀವು. ನಮ್ಮ ಸ್ಕೋರ್ ಎಷ್ಟು 178. ಭಯ ಆಗಿಲ್ವಾ ನಿಮ್ಗೆ? 60 ಬಾಲ್ಸ್ಗೆ 178 ನಾವು ಹೊಡೆದಿದ್ದೀವಿ. ನಿಮ್ಮ ಕೈಲಿ ಆಗತ್ತಾ ಸ್ಕೋರ್ವರೆಗೂ ಬರಕ್ಕೆ? ಏನ್ ಬಾಲ್ 3 ರನ್ ಹೊಡೆಯೋದು ದೊಡ್ಡ ಕಷ್ಟನ ನಮ್ಗೆ. ನೋಡು ಒಂದ್ ಮಾತು ಹೇಳ್ತೀನಿ ಕೇಳು, ಮ್ಯಾಚ್ ಇನ್ನ ಮುಗ್ದಿಲ್ಲ. ಮುಗ್ದಿರೋ ಬರೀ ನಿಮ್ ಸೈಡ್ ಬ್ಯಾಟಿಂಗ್ ಮಾತ್ರ. ನಮ್ ಕಡೆ ಬ್ಯಾಟಿಂಗ್ ನೋಡಿದ ತಕ್ಷಣ ಹಂಗೆ ಎದುರುಗಡೆ ನಿಮ್ ಟೀಮ್ ಗಡ್ಡ ಗಡ್ಡ ಗಡ್ಡ. ಸುಮ್ಮನೆ ಮಾತಿಗೆ ಹೇಳ್ಬೋದು ಅಷ್ಟೇ. ನನಗೆ ಯಾಕೋ ನಿಮ್ಮ ಟೀಮಲ್ಲಿ ಅಷ್ಟೊಂದು ತಂಬಿಲ್ಲ ಅಂತ ಅನ್ನಿಸ್ತಾ ಇದೆ. ಪ್ರೂವ್ ಮಾಡಿ ನೋಡೋಣ. ನೋಡೋಣ. ಸೆಕೆಂಡ್ ಇನ್ನಿಂಗ್ಸ್ ಇದೀಗ ಇನ್ನೇನು ಶುರುವಾಗ್ತಾ ಇದೆ. ರಘು ಮುಖರ್ಜಿ ಕ್ಯಾಪ್ಟನ್, ಸಾಜಿದ್ ಮೊದಲ ಬಾಲ್ ಅನ್ನ ಎದುರಿಸ್ತಾ. ಫಸ್ಟ್ ಬಾಲ್ ಅಲ್ಲಿ 2 ರನ್ ಸ್ಕೋರ್ ಮಾಡಿದ್ದಾರೆ. ಕುಮುದ ಅವರು ಫೀಲ್ಡಿಂಗ್ ಹತ್ರ ಓಡಿದ್ರು. ಗಲಾಟೆ ಮಾಡಿದ ನಂತರ ಮೊದಲ ಬಾಲಿಗೆ 2 ರನ್ ಸ್ಕೋರ್ ಮಾಡಿರುವ ಬೆಂಗಳೂರು ತಂಡ ಈಗ ಓವರ್ ಮುಂದುವರೆದಿದೆ. ಓಹೋ, ವೈಡ್, ಮತ್ತೊಂದು ವೈಡ್. ಯಾಕೋ ಈ BCL ಹೈಲೈಟೇ ವೈಡ್ ಅನ್ಸುತ್ತೆ. ದಾಂಡಿಗರು 6 ಅನ್ನು ಎತ್ತಿದ್ದಾರೆ. ನಲ್ಲಿ ಶಾಟ್ ಎತ್ತಿದ್ರು. ಎತ್ತು ಬಾರಿಸಿದ್ರ ಕಡೆಗೆ ಸೀದಾ ಅದು ಸುನಿಲ್ ಕುಮಾರ್ ಅವ್ರ ಕಡೆಗೆ ಬಾರಿಸ್ದಂಗಿತ್ತು. ಜಸ್ಟ್ ಮಿಸ್ ಆಯ್ತು, ಒಂದು ರನ್ಔಟ್ ಇಂದ ಈಗ. ಅಂತ ಫಿಕ್ಸ್ ಆಗ್ಬಿಡ್ತಾರೆ ಸಾಜಿದ್ ಅವರು. ಡಿಂಪಲ್ ರಾಜ ಕ್ಯಾಚ್ ಚೆಕ್ ಮಾಡ್ತಾ ಇದ್ದಾರೆ ಔಟೋ ಇಲ್ವೋ ಅಂತ. ನೋ ಬಾಲ್. ಇಟ್ಸ್ ಎ ಗುಡ್ ಬಾಲ್ ಲುಕ್ಸ್ ಲೈಕ್. ಹೊಸ ಬ್ಯಾಟ್ಸ್ಮನ್ ಶಶಿ ಇದೀಗ ಟೋಪಿಯನ್ನು ಹಾಕೊಂಡು ವೈಡ್ ಬಾಲ್ ಅಂತ ಅಲ್ಲ, ಅಲ್ಲಿ ಆಡಿಯನ್ಸ್ ಕ್ಯಾಚ್ ಹಿಡ್ಕೊಂಡ್ರು. 2 ಓವರ್ ಆಗಿದೆ, 2 ಓವರ್ ಆಗಿ ಹೋಗಿದೆ. 1 ವಿಕೆಟ್ ನಷ್ಟಕ್ಕೆ 12 ಎಕ್ಸ್ಟ್ರಾಗಳು. ಐ ಥಿಂಕ್ 20 ಮೇಲಿದೆ ರನ್ ರೇಟ್ ಇವ್ರದ್ದು. ಕಟ್ಟವನ್ನ ಕೆರೆದುಕೊಂಡು ಆದಿ ಲೋಕೇಶ್ ಅವರು ರಘು ಮುಖರ್ಜಿ ಅವರು ಆದಿ ಲೋಕೇಶ್ ಅದೇನು ಕೋಪ ಹಿಡ್ಕೊಂಡಿರೋ ಗೊತ್ತಿಲ್ಲ, ಇಲ್ಲಿ ಹಾಕೊಂಡು ಚರ್ಚ್ತಾ ಇದ್ದಾರೆ. ಈಗಾಗಲೇ 2 6 ಆಯ್ತು, ಒಟ್ಟಿಗೆ ಇನ್ನೊಂದು ಹೊಡೆದ್ರೆ ಹ್ಯಾಟ್ರಿಕ್ ಆಗ್ಬಿಡುತ್ತೆ. ಇನ್ನೊಂದೇ ಒಂದು ಬಾಲ್ ಆದರೆ 3ನೇ ಓವರ್ ಮುಕ್ತಾಯ ಆಗುತ್ತೆ ವಿತ್ 1 ವಿಕೆಟ್ ನಷ್ಟ. It's a 6.
ನೀವು ಹೆಂಗೆ ಬಾಲ್ ಹಾಕಿ ಚಚ್ಚಿ ಕಳಿಸ್ತಾ ಇರ್ತೀನಿ ಅಂತ ಆ ಜೋಶಲ್ಲಿ ನಮ್ಮ ರಘು ಇಳಿದು ಬಿಟ್ಟಿದ್ದಾರೆ. 3rd ಓವರನ್ನು ಮುಗಿಸ್ಕೊಂಡಿದ್ದಾರೆ. 1 ವಿಕೆಟ್ ನಷ್ಟಕ್ಕೆ ಆ್ಯಂಡ್ 11 ಎಕ್ಸ್ಟ್ರಾ. ಐ ಥಿಂಕ್ ದಟ್ಸ್ ಬ್ರಿಲಿಯಂಟ್ ಕಂಟ್ರೋಲ್. ಇದೀಗ 4ನೇ ಓವರ್ ಒಳಗಡೆ ಒಂದು ಲೇಡಿ ಬೌಲರ್ ಬರಲೇಬೇಕು. ಹಾಗಾಗಿ ನಮ್ಮ ಜಯೇಶ್ ಅವರು ಸಿಕ್ಕಾಪಟ್ಟೆ ಪ್ರಾಕ್ಟೀಸ್ ಮಾಡಿದ ನಂತರ ಇವಾಗ ಬಂದಿದ್ದಾರೆ ಬೌಲಿಂಗಿಗೆ. ಬ್ಯಾಟ್ಸ್ಮನ್ ಶಶಿ ಕಿರಣ್ ಅವರಿದ್ದಾರೆ. ಓ ಬೌಲಿಂಗ್, ಓ ಇಟ್ಸ್ ನಾಟ್ ಔಟ್, ಇಟ್ಸ್ ನಾಟ್ ಔಟ್, ನಾಟ್ ಔಟ್. ಪಿಚ್ ಆಗಿ ಕ್ಯಾಚ್ ಬಂತು. ಸಿಕ್ಸರ್ಗಳ ಸುರಿಮಳೆ ಬರ್ತಾ ಇದೆ ಇಲ್ಲಿ. ದೇಶಿಯವರಿಗೆ ಒಂದು ವೈಡು ಇಲ್ಲಾಂದ್ರೆ ಸಿಕ್ಸರ್ ಅಂತ ಟೆನ್ಷನ್ ಆಗ್ತಾ ಇದೆ. ಹೀಗೆ ದೇಶಿಯವ್ರನ್ನ ಬೌಲಿಂಗ್ ಬಿಟ್ಬಿಟ್ರೆ 2 ಓವರಲ್ಲಿ ಮ್ಯಾಚು ಎರಡಲ್ಲ. ಸುನಿಲ್ ಅವ್ರು ಕಾಯ್ತಾ ಇದ್ದಾರೆ ಯಾವಾಗ ಜಯಶ್ರೀ ಅವ್ರ ಓವರ್ ಮುಗಿತಾ ಇದೆ ಅಂತ. ಅದನ್ನ ನಾವು ನಮ್ಮ ಬೆಂಗಳೂರು ತಂಡ 99 ರನ್ಸ್ ಅನ್ನ ಸ್ಕೋರ್ ಮಾಡಿದೆ. ಇನ್ನೊಂದೇ ಒಂದು ರನ್ ಬೇಕಾಗಿರೋದು Century. ಐ ಥಿಂಕ್ ಇಟ್ಸ್ ಬ್ರಿಲಿಯಂಟ್ ರನ್ ರೇಟ್. 4 ಓವರ್ಸ್ಗಳಲ್ಲಿ ಅಷ್ಟನ್ನು ಸ್ಕೋರ್ ಮಾಡಿರೋದು. ಐ ಥಿಂಕ್ ಇಟ್ಸ್ ಬ್ರಿಲಿಯಂಟ್. 20 runs ಚಾಲೆಂಜಿಂಗ್ ಓವರ್. ನಮ್ಮ ಚಾಲೆಂಜ್ ಓವರಲ್ಲಿ ರಘು ಮುಖರ್ಜಿ ಫೇಸಿಂಗ್ ಆದಿ ಲೋಕೇಶ್ ಅವರು ಆ್ಯಂಡ್ ದ ಚಾಲೆಂಜ್ ಇಸ್ 20 runs. I think it's another 6. Hey, oh. It's a foul. Challenge completed. 5 ಓವರ್ ಕಂಪ್ಲೀಟ್ ಆಗಿದೆ. 139 ರನ್ಸ್ ಅನ್ನ ಸ್ಕೋರ್ ಮಾಡಿದ್ದಾರೆ. ಬೌಲಿಂಗ್, ಬೌಲಿಂಗ್ ಕಂಟ್ರೋಲ್, ಬೌಲಿಂಗ್, ಬೌಲಿಂಗ್. ಸಾರಿ, ಫೀಲ್ಡಿಂಗ್, ಫೀಲ್ಡಿಂಗ್. ಐ ಥಿಂಕ್ ಇವತ್ತಿನ ಪರಿಸ್ಥಿತಿನಲ್ಲಿ ಒಂದೊಂದು ರನ್ಸ್ ಅವ್ರು ಉಳಿಸಿದ್ರು ಒಂಥರ ಚಿನ್ನ ಸಿಗ್ದಂಗೆ. ಕ್ಯಾಚ್ ಇಟ್. ರಗಸ್ 2 runs ಓವರ್ ಥ್ರೋ ಆಗಿದೆ. ಸೂಪರ್. ಬೆಂಗಳೂರು 154 ರನ್ಸ್ ಅನ್ನು ಸ್ಕೋರ್ ಮಾಡಿದೆ. ಸುಮನ್ ಅವ್ರು ಬಂದಿದ್ದಾರೆ ಈಗ ಬೌಲಿಂಗ್ ಮಾಡಕ್ಕೆ. ಓ ಬೌಲಿಂಗ್, 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 ಫೀಲ್ಡಿಂಗ್ ಜಯಶ್ರೀ. ಓ ಫುಲ್ ಟಾಸ್. ಇನ್ನು ಬೇಕಾಗಿರೋದು 12 ರನ್ಗಳು. ನೋ ಬಾಲ್ ವಿತ್ 4. ಓ ನೋ ಬಾಲ್ ವಿತ್ 4. ನೋ ಬಾಲ್ ವಿತ್ 4 ಅಂದರೆ 8 ರನ್ ಬೇಕಾಗಿರೋದು ಗೆಲುವಿಗೆ. 8 more runs. Oh, it's a win! With this one, ಬೆಂಗಳೂರು ಡ್ರ್ಯಾಗನ್ಸ್ ಮ್ಯಾಚ್ ಅನ್ನ ಗೆದ್ದಿದ್ದಾರೆ. ಸೂಪರ್ ಮೂಮೆಂಟ್ ಫಾರ್ ಬೆಂಗಳೂರು ಡ್ರ್ಯಾಗನ್ಸ್. ಎಸ್, ಬೆಂಗಳೂರು ಡ್ರ್ಯಾಗನ್ಸ್ ಇವತ್ತು ವಿನ್ ಆಗಿದ್ದಾರೆ ಅಗೇನ್ಸ್ಟ್ ಡ್ರ್ಯಾಗನ್ಸ್, ಅಗೇನ್ಸ್ಟ್ ದಾವಣಗೆರೆ ಲಯನ್ಸ್. ಅಲ್ಲಿ ನೋಡು ಸಂತೋಷ ನೋಡು. ಸಿಕ್ಕಾಪಟ್ಟೆ ಗಲಾಟೆ ನಡೀತಾ ಇದೆ ಇಲ್ಲಿ. ಡೆಫಿನೆಟ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೆವಿ ವೈಡ್ ಎಲ್ಲ ಬಂತು. ಆದ್ರೂ ಎಲ್ಲೋ ಒಂದ್ ಕಡೆ ಲಯನ್ಸ್ಗಳು ಫಸ್ಟ್ ಮ್ಯಾಚ್ ಅಲ್ಲೇ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ ಆಗಿ 179 ಇದೆ ಅವ್ರ ಸ್ಕೋರು. ಅಬ್ಸಲ್ಯೂಟ್ಲಿ ಆನ್ ಡಾಟ್ ಎಕ್ಸಾಕ್ಟ್ ಆಗಿದೆ 7 overs ಅಲ್ಲಿ. ಅದನ್ನು ಬ್ರಿಲಿಯಂಟ್ಲಿ ಎಕ್ಸ್ಟ್ರಾಸ್ ಗಳನ್ನ ಕಮ್ಮಿ ಕೊಟ್ಟರು ನಮ್ಮ ದಾವಣಗೆರೆ ಲಯನ್ಸ್. ಎಲ್ಲೋ ಒಂದ್ ಕಡೆ ಮ್ಯಾಚ್ ಅನ್ನ ಗೆಲ್ಲಕ್ಕಾಗ್ಲಿಲ್ಲ. ರಘು ಮುಖರ್ಜಿ ಸಂಭ್ರಮಿಸ್ತಾ ಇದ್ದಾರೆ. ಅವರ ಕ್ಯಾಪ್ಟನ್ಸಿನಲ್ಲಿ ಇವತ್ತು ಬೆಂಗಳೂರು ವಿಕ್ಟರಿಯನ್ನ ಪಡ್ಕೊಂಡಿದೆ. ಅಂಡ್ ಒಳ್ಳೆ ಸ್ಕೋರ್ ಅನ್ನು ಕೂಡ ಅವರು ಕೊಟ್ಟಿದ್ದಾರೆ. ರಘು ಮುಖರ್ಜಿ ಅವರ ಒಂದು ಲಾಸ್ಟ್ ಶಾಟ್ ಮ್ಯಾಚ್ ಅನ್ನೇ ಗೆಲ್ಸಿದೆ.
ಸಿಕ್ಕಾಪಟ್ಟೆ ಎಕ್ಸ್ಟ್ರಾಗಳನ್ನ ಕೊಟ್ಟು ಅದೇ ಎಕ್ಸ್ಟ್ರಾಗಳನ್ನ ಬ್ಯಾಟಿಂಗ್ ಅಲ್ಲಿ ವಾಪಸ್ ತಗೊಂಡಿದೆ ನಮ್ಮ ಬೆಂಗಳೂರು ತಂಡ. Exactly. ಬೆಂಗಳೂರು Very well ಡ್ರ್ಯಾಗನ್ played. ನಿಜವಾಗ್ಲೂ ಬಿಸಿಯನ್ನ ಲಯನ್ಸ್ಗೆ ಮುಟ್ಟಿಸಿದ್ದಾರೆ. ನಿಜವಾಗ್ಲೂ ಟೆನ್ಷನ್ ಕ್ರಿಯೇಟ್ ಮಾಡಿದ್ದಿಲ್ಲಿ ಅಲ್ವಾ? ಡೆಫಿನೆಟ್ಲಿ BCL ಅಲ್ಲಿ ಮೊದಲನೇ ಮ್ಯಾಚ್ ಮುಗೀತು ರೀ. ಮೊದಲನೇ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಎರಡೂ ಟೀಮ್ ಪರ್ಫಾರ್ಮ್ ಮಾಡ್ತು. ಅದರಲ್ಲೂ ಅಶೋಕಂಗಂತೂ ಫುಲ್ಲು ಶೋಕದ ನೀರು ಬಂತು. ಯಾಕೆಂದ್ರೆ ನಾನು ಯಾರಿಗೆ ಸಪೋರ್ಟ್ ಮಾಡ್ತೀವಿ ಆ ಟೀಮ್ ಗೆದ್ದಿದ್ದಾಯ್ತು. ಅಶೋಕ ಬೆಂಗಳೂರು ಟೀಮ್ ಗೆಲ್ತು. ಹಾಗೇನೆ ಈ ಒಂದು BCL ನಡೆಯೋದಕ್ಕೆ ಮುಖ್ಯವಾದ ಕಾರಣ ಅಂತ ಆದಂತಹ ಮಿಸ್ಟರ್ ಕಮರ್ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಮಿಸ್ಟರ್ ಕಮರ್. ಎಸ್, ದ ಹೋಲ್ ಟೀಮ್. ಕಮರ್ ಫಿಲ್ಮ್ ಫ್ಯಾಕ್ಟರಿ ಅಂತ ನಾವು ಹೇಳ್ತೇವೆ ಗೊತ್ತಾ, ಅದು ಅವ್ರದ್ದೇ. ಈ ವೇದಿಕೆನೂ ಒಂಥರ ಅವ್ರದ್ದೇನೆ. ಎಸ್, ಅಂಡ್ ಅದ್ರ ಜೊತೆಗೆ ಬ್ಯಾಂಗ್ಳೂರ್ ಟೀಮ್ನ ಓನರ್ ಆದಂತಹ ನಿತಿನ್ ಸೇಠ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ. ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಹಿಮ್ ಗೈಸ್. ಅಂಡ್ ನಮ್ಮ ದಾವಣಗೆರೆ ಲಯನ್ಸ್ ತಂಡದ ಓನರ್ ಆದಂತಹ ಅರುಣ ಅರ್ಚನಾ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ ಈ ಒಂದು ವೇದಿಕೆ ಮೇಲೆ. ಅಶೋಕ, ಹಾ, ವಿಷಯ ಸಿಂಪಲ್ಲು. ನಾವು ಗೆದ್ದಾಯ್ತು. ನಮ್ಮ ಕ್ಯಾಪ್ಟನ್ ಹ್ಯಾಸ್ ಪ್ರೂವ್ಡ್ ವಾಟ್ ಹಿ ಈಸ್ ಅಂಡ್ ಅವ್ರ ಎಫಿಷಿಯನ್ಸಿ ಏನು ಅಂತ ತೋರಿಸಾಯ್ತು. ಇನ್ನೊಂದು ಖರ್ಚಿಗೆ ನಾನು ಇವಾಗ ತರ್ಸಕ್ಕೆ ಟೈಮ್ ಇಲ್ಲ, ನೀನು ಕಣ್ಣೀರು ಬರುತ್ತೆ ಅಂತ. ಅಲ್ಲ, ಆಕ್ಚುಲಿ ನೀವು ಇಷ್ಟೊಂದು ರೇಗ್ಸೋದು ಬೇಕಾಗಿಲ್ಲ. ಯಾಕೆಂತಂದ್ರೆ ದೇ ವೇರ್ ದ ಬೆಟರ್ ಪ್ಲೇಯರ್ಸ್ ಅಂತ ನಾವು ಒಪ್ಕೊಂಡ್ವಿ. ಅದು ನಮ್ಮ ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅಂತಾನೆ ಹೇಳ್ಬೋದು ಅಲ್ವಾ. ಚೆನ್ನಾಗಿ ಆಡಿದ್ರು, ನಮ್ಮ ಸ್ಕೋರ್ ಕೂಡ ಚೆನ್ನಾಗಿತ್ತು, ಅದನ್ನು ಬೀಟ್ ಮಾಡಿದ್ರಿ. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು. ಆಯ್ತು, ಮುಂದೆ ಹೇಳೋಣ. ನೀನೇ ಮ್ಯಾನ್ ಆಫ್ ದ ಮ್ಯಾಚು ನಮ್ಮ ಕಡೆ ಇರುತ್ತೆ, ಮ್ಯಾನ್ ಆಫ್ ದ ವುಮೆನ್ ನಮ್ಮ ಕಡೆ ಇರುತ್ತೆ, ಎಲ್ಲ ನೀನೇ ಹೇಳು. ಎಸ್, ಖಂಡಿತವಾಗ್ಲೂ ಇವಾಗ ಮ್ಯಾನ್ ಆಫ್ ದ ಮ್ಯಾಚ್ ಅಂಡ್ ವುಮನ್ ಆಫ್ ದ ಮ್ಯಾಚ್ ಅನ್ನ ಅನೌನ್ಸ್ ಮಾಡುವಂತಹ ಸಮಯ. ಸೊ ಮೊದಲನಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಬೆಂಗಳೂರು ಡ್ರ್ಯಾಗನ್ಸ್ ಕಡೆಯಿಂದ ರಘು ಮುಖರ್ಜಿ. 18 ಬಾಲ್ಸ್ಗೆ 86 ರನ್ಸ್ ಹೊಡೆದಿದ್ದಾರೆ. ಸೊ ಅವ್ರಿಗೆ ಒಂದು ಟ್ರೋಫಿನ ಕೊಡ್ತಾ ಇದ್ದಾರೆ ನಮ್ಮ ನಿತಿನ್ ಸೇಠ್ ಅವರು. 18 ಬಾಲಲ್ಲಿ 86, ಇನ್ನೊಂದು 3 ಬಾಲ್ ಇದ್ರೆ ಸೆಂಚುರಿ ಆಗಿರುತ್ತೆ ಏನೋ. ಗುಡ್ ಒನ್ ರಘು. ಆಸಮ್ ಮೂಮೆಂಟ್ ಇದು. ಫಸ್ಟ್ ಮ್ಯಾಚು 18 ಬಾಲಲ್ಲಿ 86 ರನ್ನು. ಕಾನ್ಫಿಡೆನ್ಸ್ ಇತ್ತು ನಿಮಗೆ? ತುಂಬಾ ಸೈಲೆಂಟ್ ಆಗಿರಿ, ಏನು ಜಗಳ ಆಡಕ್ಕೆ ಬಿಡಲ್ಲ, ಸುಮ್ಮನೆ ಇರು, ತಡಿ ಅಂತಿದ್ರಿ ಟೀಮ್ಗೆ. ನಾವೆಲ್ಲ ಜಗಳ ಆಡಕ್ ಬಂದಿಲ್ಲ. ಎಲ್ಲರೂ ಅವರು ಆದಿ ಅವ್ರು ಹೇಳಿದಾಗೆ ನಾವೆಲ್ಲ ಒಂದೇ ಇಂಡಸ್ಟ್ರಿ ಅವರು. ಕಮ್ ಹಿಯರ್ ಟು ಹ್ಯಾವ್ ಫನ್. ಅವರು ಚೆನ್ನಾಗಿ ಆಡಿದ್ರು, ನಮ್ಮ ಟೀಮು ಚೆನ್ನಾಗಿ ಆಡ್ತು. ವಿ ಎಂಜಾಯ್ಡ್. ಸೂಪರ್. ಸೊ ಸಿಂಪಲ್ ಆಗಿ ಹೇಳಿದ್ರು, ಕಪ್ ಗೆಲ್ಲೋರ್ಗು ನಾನು ಜಾಸ್ತಿ ಮಾತಾಡಲ್ಲ, ಇಷ್ಟೇನಾ ಮಾತಾಡೋದು ಅಂತ. ಆಟ ಅಲ್ವಾ, ಮಾತು ಬೇಡ. ಓಕೆ, ಅಖಾಡದಲ್ಲಿ ಆಟ ತೋರ್ಸೋಣ. ಸ್ವಲ್ಪ ಸಮಯದ ಕಪ್ ಗೆದ್ದಾದ್ಮೇಲೆ ನಾವು ನಿಜವಾಗ್ಲೂ ಮಾತಾಡೋಣ ಅಂದ್ರು. ವಿಮೆನ್ ಆಫ್ ದ ಮ್ಯಾಚ್ ಅನೌನ್ಸ್ ಮಾಡಿ. ಎಸ್, ವುಮನ್ ಆಫ್ ದ ಮ್ಯಾಚ್ ಬಂದು ಅವರು ಕೂಡ ಬೆಂಗಳೂರು ಡ್ರ್ಯಾಗನ್ಸ್ ಇಂದ ಸೋನು ಅವರು. ಅವ್ರನ್ನ ಸೆಂಟರ್ ಸ್ಟೇಜ್ ಕರೆಯೋಣ. ವೆಲ್ಕಮ್. ಸೂಪರ್ ಕೀಪ್ ಗೋಯಿಂಗ್. 1 ಓವರ್ಗೆ ಬರೀ 10 ರನ್ ಕೊಟ್ಟು 1 ವಿಕೆಟ್ ಅನ್ನ ತಗೊಂಡಿದ್ದಾರೆ. ಸೊ ನಮ್ಮ ಅರುಣ ಅರ್ಚನಾ ಅವ್ರ ಕಡೆಯಿಂದ ಇವ್ರಿಗೊಂದು ಟ್ರೋಫಿ. ಸೋನು, ಏನ್ ಹೇಳಕ್ ಇಷ್ಟಪಡ್ತೀರಾ? ಹೌ ಹ್ಯಾಪಿ ಆರ್ ಯು? Like too much happy, but then I would like to thank my whole team. ನಂಗೆ ಬಾಲ್ ಹಾಕೋಕ್ಕೂ ಗೊತ್ತಿರಲಿಲ್ಲ, ಬ್ಯಾಟ್ ಹೊಡಿಯೋಕ್ಕೂ ಗೊತ್ತಿರಲಿಲ್ಲ. ದೆನ್ ಅವ್ರು ಆಡೋದಕ್ಕಿಂತ ದೇ ವರ್ ಆ್ಯಕ್ಚುಲಿ ಸಪೋರ್ಟಿವ್ ಟು ಆಲ್ ದ ಗರ್ಲ್ಸ್. ನಮ್ಮನ್ನು ಅಷ್ಟು ಪ್ರಾಕ್ಟೀಸ್ ಕೊಡ್ತಿರು. ಸೊ ದಿಸ್ ಇಸ್ ವೇರ್ ಇಟ್ ಇಸ್ ಆ್ಯಂಡ್ ದಿಸ್ ಇಸ್ ಫಾರ್ ದ ಹೋಲ್ ಟೀಮ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಗೆ ಆಡೋಕ್ಕೆ ಬರದೇ ಇದ್ರು ಕೂಡ ಅವರ ಒಂದು ಸಪೋರ್ಟ್ ಇಂದ ನೀವು ಚೆನ್ನಾಗಿ ಆಡೋ ಹಾಗಾಯ್ತು ಅಂತ ಹೇಳ್ತಿದ್ದೀರಾ. ನಾನು ಕ್ರಿಕೆಟ್ ಯಾವತ್ತೂ ಆಡೇ ಇರಲಿಲ್ಲ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸೋನು. ಪ್ಲೀಸ್, ಈಗ ನಾನು ಸೆಂಟರ್ ಸ್ಟೇಜ್ಗೆ ಆದಿ ಲೋಕೇಶ್ ಅವ್ರನ್ನ ಕರೆಯಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಸರ್, ಪ್ಲೀಸ್ ಕಮ್ ಟು ದ ಸ್ಟೇಜ್ ಆ್ಯಂಡ್ ಪ್ಲೀಸ್ ನಿಮ್ಮ ವ್ಯೂಸನ್ನ ಶೇರ್ ಮಾಡ್ಕೊಳ್ಳಿ. ಹೇಗಿತ್ತು ಮ್ಯಾಚು ಆ್ಯಂಡ್ ವಾಟ್ ಯು ಹ್ಯಾವ್ ಟು ಸೇ ಅಬೌಟ್ ಇಟ್? ವಿ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಫಸ್ಟ್ ಮ್ಯಾಚ್ ಬೇರೆ ನಾವು ಆಡಿದ್ದು. ವಿ ಹ್ಯಾಡ್ ಪ್ರಾಕ್ಟೀಸ್ ಇನ್ ಅ ಡಿಫ್ರೆಂಟ್ ಪಿಚ್ ಅಂಡ್ ಪ್ರಾಕ್ಟೀಸ್ ಬಾಲಿಂಗ್ ಇನ್ ದಿಸ್ ಪಿಚ್ ಇಸ್ ಟೋಟಲಿ ಡಿಫ್ರೆಂಟ್. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿ ಆಡಿದ್ರು ಆ ಟೀಮ್ ಅವರು. ದೇ ವರ್ ವೆರಿ ಗುಡ್. ಕಂಗ್ರ್ಯಾಚುಲೇಷನ್ಸ್. ನಮ್ಮ ಟೀಮ್ ಅವರು ತುಂಬ ಚೆನ್ನಾಗಿ ಆಡಿದ್ರು. ಆಲ್ ದ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಮ್ಯಾಚ್. ಸೊ ನೆಕ್ಸ್ಟ್ ಮ್ಯಾಚ್ಗೆ ಪಾಸಿಟಿವ್ ಆಗಿದ್ದೀರಾ ಆದಿ ಅವರು? 100% ವಿ ಆರ್ ಪಾಸಿಟಿವ್. ಓಕೆ, ಫ್ಯಾಂಟಾಸ್ಟಿಕ್. ಸರ್, ಟೋಟಲ್ ಸ್ಕೋರು 176 ಆಗಿತ್ತು. ದಟ್ ವಾಸ್ ಅನ್ ಆಸಮ್ ಸ್ಕೋರ್. 60 ಬಾಲಲ್ಲಿ 176 ಅಂದ್ರೆ ಆಲ್ಮೋಸ್ಟ್ 1 ಬಾಲಲ್ಲಿ 3 ರನ್ ಹೊಡಿಲೇಬೇಕು ಅನ್ನೋದಿತ್ತು. ನಿಮ್ಗೆ ಯಾವ ಥರ ಕಾನ್ಫಿಡೆನ್ಸ್ ಇತ್ತು? ನೀವು ಬೌಲಿಂಗ್ ಬಂದಾಗ ಆರಾಮಾಗಿ ಗೆಲ್ತೀವಿ ಅಂತ ಇತ್ತು, ಇಲ್ಲ ಟಫ್ ಫೈಟ್ ಇರುತ್ತೆ ಅನಿಸ್ತಾ? ಬೇಸಿಕಲಿ ಏನಾಯಿತು, ದ ಬಾಲರ್ಸ್ ಇನ್ಕ್ಲೂಡಿಂಗ್ ಮೀ, ಏನೋ ನಮ್ಗೆ ಕೈಗೆ ಬಾಲ್ ಕಂಟ್ರೋಲ್ ಸಿಗ್ತಾ ಇಲ್ಲ. ನನ್ನದೇ ಎಷ್ಟು 3-4 ಡೆಡ್ ಬಾಲ್ ಮಾಡಿದೆ ನಾನು. ಸೊ ಇಟ್ ವಾಸ್ ಏನೋ ಟೋಟ್ಲಿ ಇಟ್ ವಾಸ್ ಬ್ಯಾಡ್ ಡೇ ಫಾರ್ ಅಸ್ ಅಷ್ಟೇ. ನೆಕ್ಸ್ಟ್ ಮ್ಯಾಚ್ ನಿಮ್ದೇ ಅನ್ಕೊಳ್ಳಿ. ಕಾನ್ಫಿಡೆನ್ಸ್ ಇಲ್ಲಿಂದಾನೆ ಬಿಲ್ಡ್ ಮಾಡ್ಕೊಳ್ಳೋಣ. ಎಸ್, 100%. ವೆರಿ ನೈಸ್ ಸರ್, ಥ್ಯಾಂಕ್ ಯು ಸರ್. ಓಕೆ, ಇನ್ನೊಂದು ವಿಷಯ ನಾನು ನಿಮ್ಗೆ ಕೇಳಲೇಬೇಕು. ದಟ್ ಮ್ಯಾಚ್ ನಡುವೆ ಬಹಳ ಒಂದು ಮಹತ್ತರವಾದ ಹಂತ ಅಂತಲೇ ಹೇಳಬೇಕು. ಅಲ್ಲಿ ನಿಮ್ಮ ಟೀಮ್ ಮೆಂಬರ್ಸು ಬ್ಲೇಮ್ ಮಾಡಿದ್ರು ದಟ್ ಇವ್ರು ಬೇಕು ಅಂತ ಅಡ್ಡ ಬರ್ತಾ ಇದ್ದಾರೆ, ನಿಮ್ಮ ಪ್ಲೇಯರ್ಸ್ನ ಓಡಕ್ಕೆ ಬಿಡ್ತಾ ಇಲ್ಲ ಅಂತ. ಆ ಟೈಮಲ್ಲಿ ನೀವೇನು ರಿಯಾಕ್ಟ್ ಮಾಡಿಲ್ಲ. ಈ ಟೈಮಲ್ಲಿ ನಿಮ್ಮ ರಿಯಾಕ್ಷನ್ ಕೇಳಕ್ಕೆ ಇಷ್ಟಪಡ್ತೀನಿ. ಅವ್ರು ಡೆಲಿಬರೇಟ್ಲಿ ಬೇಕು ಅಂತ ಏನಾದರೂ ಅಡ್ಡ ಬರ್ತಾ ಇದ್ರ, ನಿಮ್ಮ ಪ್ಲೇಯರ್ಸ್ಗೆ ಓಡಕ್ಕೆ ಬಿಡ್ತಿರ್ಲಿಲ್ವಾ? ನಾನು ನೋಡಿದ್ದು ಒಂದು ವಿಟಿಲಿ ಆ್ಯಕ್ಚುಲಿ ಬಾಲ್ ಮೇಲೋಗಿ ಕ್ಯಾಚ್ ಹಿಡಿದಿದ್ದು, ಅದ್ರಲ್ಲಿ ಯಾರು ಹುಡುಗಿರು ಬಂದಿರಲಿಲ್ಲ.
ಅದು ಪ್ರೀವಿಯಸ್ಸಲ್ಲಿ ಆಗಿತ್ತಂತೆ ವಿಚ್ ಐ ಹ್ಯಾವ್ ನಾಟ್ ಅಬ್ಸರ್ವ್. ಸೊ ವೆನ್ ಐ ಡೋಂಟ್ ನೋ ಐ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಟು ಇಟ್. ಓಕೆ, ಡಿಪ್ಲೊಮ್ಯಾಟಿಕ್ ಅನ್ನೋ ಆನ್ಸರ್ ಕೊಟ್ಟಿದ್ದಾರೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದಿ ಸ್ಟೇಜ್. ದಿಸ್ ವಾಸ್ ದ ಪ್ರೆಸೆಂಟೇಷನ್. ಹಾಗೆ BCL ಮುಂದುವರಿಯುತ್ತೆ, ಹೀಗೆ ನೋಡ್ತಾರೆ. ಥ್ಯಾಂಕ್ಸ್ ಫಾರ್ both the teams and the main persons on the stage. Thank you everybody. Thanks a lot. Thank you. ಅಶೋಕ್, ಮ್ಯಾಚ್ ಮುಗೀತು, ಗೊತ್ತಾಯ್ತು, ಗೆದ್ದಿದ್ದು ಆಯ್ತು, ಅದು ಗೊತ್ತಾಯ್ತು. ವಾಟ್ ನೆಕ್ಸ್ಟ್ ಮಾ? ನೆಕ್ಸ್ಟ್ ಏನೂ ಇಲ್ಲ ಫ್ರೆಂಡ್ಸ್. BCL ಸ್ಯಾಂಡಲ್ವುಡ್ ಈ ಒಂದು ಸಂಚಿಕೆ ಮೊದಲನೇ ಮ್ಯಾಚು ದಾವಣಗೆರೆ ಲಯನ್ಸ್ ಹಾಗೂ ಬೆಂಗಳೂರು ಡ್ರ್ಯಾಗನ್ಸ್ ಇವರೆರಡರ ಮಧ್ಯ ನೀವು ನಡೀತು. ಆ್ಯಂಡ್ ಎಷ್ಟು ಮಜಾ ಇತ್ತು ಅಂತ ನೀವೆಲ್ಲ ನೋಡಿದ್ರಿ. ಎಲ್ಲ ಮ್ಯಾಚ್ಗಳು ಇದೇ ರೀತಿ ರೋಚಕವಾಗಿರುತ್ತೆ, ಮಜಾ ಇರುತ್ತೆ, ಒಳ್ಳೆ ಕ್ರಿಕೆಟ್ ಇರುತ್ತೆ, ಫೈಟ್ ಇರುತ್ತೆ, ಕಾಮಿಡಿ ಇರುತ್ತೆ. ಇದನ್ನೆಲ್ಲ ನೀವು ನೋಡಬೇಕು ಅಂತಂದ್ರೆ ಈ ತರ ನಾನು ರೇಗಿಸೋದು ಇರುತ್ತೆ. ಅದೇ ಇದನ್ನೆಲ್ಲ ನೀವು ಅನುಭವಿಸ್ಬೇಕು ಅಂತಂದ್ರೆ ನೋಡ್ತಾ ಇರಬೇಕು ಅಂತ ಹೇಳಕ್ ಬಂದೆ. ಇವ್ರು ನನ್ನನ್ನು ಕನ್ಫ್ಯೂಸ್ ಮಾಡಿದ್ರು. ಎನಿವೇಸ್, ಮುಂದಿನ ಸಂಚಿಕೆಯಲ್ಲಿ ಯಾರ್ಯಾರು ಆಡ್ತಾರೋ ಅವ್ರ ಜೊತೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಸದ್ಯಕ್ಕೆ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಪ್ರೀತಿಯ ಅಶೋಕ್ ಹಾಗೆ ನಾನು ನಿಮ್ಮ ಪ್ರೀತಿಯ ಗೆಳೆಯ ಶರತ್. ಎಸ್, ಅಪ್ಪಣೆ ಕೊಡಿ, ಹೊರಡ್ತೀವಿ. BCL ಸ್ಯಾಂಡಲ್ವುಡ್.